ಅನ್ನದ ಜೊತೆ ಬಡಿಸಿಕೊಂಡು ಊಟ ಮಾಡಲಿಕ್ಕೆ ಸೂಕ್ತವಾಗಿರುವಂಥ ರುಚಿಯಾದ ಹಾಗೆಯೇ ದಿಢೀರನೆ ಮಾಡಬಹುದಾದಂಥ ಸುಲಭದ ಬೆಂಡೆಕಾಯಿ ಪಚಡಿನ ಮಾಡೋ ವಿಧಾನ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಲ್ಲಿ 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, 1/8 ಚಮಚ ಅಥವಾ ಕೆಲವು ಮೆಂತೆ ಕಾಳುಗಳನ್ನು ಹಾಕಿ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಬೇಕಿದ್ದರೆ ಹುರಿಯುವಾಗ ಕೆಲವು ಹನಿ ಎಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೇನೆ, ನೀವು ಬೇರೆ ಯಾವುದೇ ಅಡುಗೆ ಎಣ್ಣೆ ಉಪಯೋಗಿಸ್ಬೋದು. ಚೆನ್ನಾಗಿ ಇವಿಷ್ಟನ್ನು ಹುರ್ಕೊಳ್ಬೇಕು. ಹುರಿದು ತೆಗೆದು ಒಂದು ತಟ್ಟೆಗೆ ಹಾಕಿಟ್ರೆ ಇದು ತಣಿತದೆ. ಅಷ್ಟರಲ್ಲಿ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹುರ್ಕೊಳ್ಬೋದು. ಬ್ಯಾಡಗಿ ಒಣಮೆಣಸಿನಕಾಯಿ 8-9 ಹಾಕಿದ್ದೇನೆ. ಮತ್ತು ಪುನಃ ಕೆಲವು ಹನಿ ಎಣ್ಣೆ ಹಾಕಿದ್ದೇನೆ, ಒಂದು ಅರ್ಧ ಚಮಚ ಆಗೋಷ್ಟು. ಸರಿಯಾಗಿ ಗರಿ ಆಗೋ ತನಕ ಮೆಣಸಿನಕಾಯಿನೂ ಕೂಡ ಚೆನ್ನಾಗಿ ಹುರಿದು ತೆಗಿಬೇಕು. ಇದನ್ನು ಕೂಡ ತಣಿಲಿಕ್ಕೆ ಬಿಡೋಣ. ಈಗ ಇದೇ ಬಾಣಲೆಗೆ 2 ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ. ನಾನು ಪೂರ್ತಿ ಪಚಡಿನ ತೆಂಗಿನೆಣ್ಣೆಯಲ್ಲೇ ಮಾಡ್ತಿದ್ದೇನೆ, ನೀವು ಯಾವುದೇ ಅಡುಗೆ ಎಣ್ಣೆ ಉಪಯೋಗಿಸಿ ಮಾಡ್ಬೋದು. 7-8 ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ನಾನು ಹೆಚ್ಚಿಕೊಂಡಿದ್ದೇನೆ. ಹೀಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿದ್ದೇನೆ, ಬೇಗ ಬೇಯಲಿ ಅಂತೇಳಿ. ಇದನ್ನು ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ. ಅದರಲ್ಲಿರುವ ಲೋಳೆ ಅಂಶ ಸ್ವಲ್ಪ ಹೋದ್ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಹಾಗೆ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಡೆಕಾಯಿನ ಮಾಡುವಾಗ ನಾವು ಮುಚ್ಚಳ ಮುಚ್ಚಿ ಬೇಯಿಸಿದರೆ, ಪ್ರಾರಂಭದಲ್ಲಿ ಮುಚ್ಚಳ ಮುಚ್ಚಿದರೆ ಅದರಲ್ಲಿರುವ ಲೋಳೆ ಅಂಶ ಹೋಗೋದಿಲ್ಲ. ಸ್ವಲ್ಪ ಅದು ಲೋಳೆ ಅಂಶ ಹೋಗಬೇಕು ಅಂತಿದ್ರೆ ನೀವು ಯಾವುದೇ ಪಲ್ಯ ಮಾಡೋದಿದ್ರೂ ಪ್ರಾರಂಭದಲ್ಲಿ ಅದನ್ನ ಮುಚ್ಚಳ ಮುಚ್ಚದೇ ಬೇಯಿಸಬೇಕು. ಇಲ್ಲಿ ನನಗೆ ಮುಚ್ಚಳ ಮುಚ್ಚಿ ಬೇಯಿಸಲಿಕ್ಕೆ ಇಲ್ಲ, ಜಸ್ಟ್ ಅದನ್ನ ಒಂದು 4-5 ನಿಮಿಷ ಹುರಿದ್ರೆ ಆಯಿತು. ಸ್ವಲ್ಪ ಹಸಿ ಉಳಿದ್ರೂ ಏನಾಗೋದಿಲ್ಲ. ಹಸಿ ಬೆಂಡೆಕಾಯಿ ಚಟ್ನಿ ಮಾಡೋದು ಇದೆ. 1/4 ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕೂಡ ಹಾಕಿದ್ದೇನೆ. ಹುರಿದಿರೋ ಎಲ್ಲ ಸಾಮಗ್ರಿಗಳನ್ನು ಸರಿಯಾಗಿ ತಣಿಸ್ಕೊಂಡು ಮೊದಲು ಈ ಮಸಾಲೆ ಸಾಮಗ್ರಿಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನುಣ್ಣಗೆ ಪೇಸ್ಟ್ ಆಗಬೇಕು. ರುಬ್ಬುವಾಗ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕಿ. ನಿಮಗೆ ಪಚಡಿ ತುಂಬ ಡ್ರೈ ಬೇಡ ಅಂತಿದ್ರೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ನಂತರ ಅದನ್ನ ನುಣ್ಣಗೆ ರುಬ್ಬಿ ಆದ ಮೇಲೆ ಮಸಾಲೆನ ನಾವು ಹುರಿದಿಟ್ಕೊಂಡಂಥ ಬೆಂಡೆಕಾಯಿನ ಹಾಕ್ಕೊಳ್ಬೇಕು. ಹಾಗೆಯೇ ಮತ್ತೆ ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಈ ಸರಿ ತರಿಯಾಗಿ ರುಬ್ಬಿದರೆ ಸಾಕು. ಬೆಂಡೆಕಾಯಿ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ ತಿನ್ನುವಾಗ. ಇದಕ್ಕೆ ಒಗ್ಗರಣೆ ಕೊಡಬೇಕು ಅಂತಿದ್ರೆ ಮತ್ತೆ 1 ದೊಡ್ಡ ಚಮಚ ಆಗುವಷ್ಟು ತೆಂಗಿನೆಣ್ಣೆ ಉಪಯೋಗಿಸಿದ್ದೇನೆ. ಅದನ್ನ ಬಿಸಿ ಮಾಡಿಕೊಂಡು ಅರ್ಧ ಚಮಚ ಸಾಸಿವೆ ಸಿಡಿದ ಮೇಲೆ ಅರ್ಧ ಚಮಚ ಉದ್ದಿನಬೇಳೆ, 6-7 ಕರಿಬೇವಿನ ಎಲೆ, ಜಜ್ಜಿರೋ ಬೆಳ್ಳುಳ್ಳಿ ಎಸಳುಗಳು 4-5 ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಬೇಕಿದ್ದರೆ ಸ್ವಲ್ಪ ಬೆಲ್ಲನೂ ಹಾಕ್ಬೋದು ಈ ಪಚಡಿಗೆ. ನಾನು ಹಾಕಿಲ್ಲ. ನಿಮ್ಮ ರುಚಿಗೆ ತಕ್ಕ ಬದಲಾವಣೆನ ನೀವು ಮಾಡ್ಕೊಳ್ಬೋದು. ಮಾಡಿರೋ ಒಗ್ಗರಣೆನ ಪಚಡಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಥಟ್ಟನೆ ಮಾಡ್ಕೊಳ್ಬೋದು. ಇದು ಆರೋಗ್ಯಕರವಾದ ಒಂದು ರೆಸಿಪಿ ಕೂಡ, ಮತ್ತು ಅನ್ನದ ಜೊತೆ ಚೆನ್ನಾಗಿರ್ತದೆ. ನೀವು ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.